ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ ಒಂದು ಫ್ರಾಕ್ ಥರ ಕಾಣುತ್ತೆ, ನೋಡಲಿಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಮೊದಲಿಗೆ 6-7 ದಾರ ತೊಗೊಂಡು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಸಲ ಕೂಡ ಸಿಂಗಲ್ ಕ್ರೋಶ ಮಾಡ್ಕೋಬೋದು, ಆದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲಿಲ್ಲ. ಸೊ ಹಾಗಾಗಿ ಒಮ್ಮೆ ಕೂಡ ಲಾಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಸಲ ಲಾಕ್ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಪರ್ಲ್ ಅಥವಾ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡಿಕೊಂಡು ಈಗ ಇಲ್ಲಿಂದ ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 2 3 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಫಸ್ಟ್ ಲಾಕ್ ಮಾಡ್ಕೊಂಡ್ವಲ್ಲ ಬೀಡ್ಗಿಂತ ಮುಂಚೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕು ಬ್ಯಾಕ್ ಸೈಡಿಗಿಂದ ಒಂದೆಳೆ ಥ್ರೆಡ್ ಬಂದಿರುತ್ತೆ, ಫ್ರಂಟಿಗೆ 2 ಲೈನ್ ಥ್ರೆಡ್ ಬಂದಿರುತ್ತೆ, ಹಾಗಾಗಿ ತುಂಬ ಚಿಕ್ಕದಾಗಿರುತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಾದಮೇಲೆ ಡಿಸೈನ್ನ ಫ್ರಂಟಿಗೆ ತಗೋಬೇಕು. ಫ್ರಂಟಿಗೆ ತಿರುಗಿಸ್ಕೊಂಡು ಆ 4 ಚೈನ್ ಇದೆಯಲ್ಲ ಆ 4 ಚೈನಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ಡಿಸೈನ್ನಲ್ಲಿ ಕೌಂಟ್ ಮಾಡ್ಕೊಳ್ರಿ, ಇನ್ನು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 6 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಈ ಡಿಸೈನ್ ಏನಿದೆಯೋ ಇದು ಕಂಪ್ಲೀಟಾಗಿ ಎಂಡ್ವರೆಗೂ ಬರೀ ಸಿಂಗಲ್ ಕ್ರೋಶೆಯಿಂದಲೇ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಜಸ್ಟ್ ಕ್ರೋಶ ವರ್ಕ್ ಗೊತ್ತಿದ್ರೆ ಸಾಕು, ಈ ಡಿಸೈನ್ನ ಟ್ರೈ ಮಾಡ್ಬೋದು. ಬರೀ ಸಿಂಗಲ್ ಕ್ರೋಶ ಹಾಕೋದ್ರಿಂದ ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಸ್ವಲ್ಪ ಲೂಸ್ ಬಿಟ್ಟು ಹಾಕ್ಕೊಂಡ್ರೆ ನೀವು ಈಸಿಯಾಗಿ ಹಾಕ್ಕೋಬೋದು. ಈ ರೀತಿ ಟೈಟಾಗಿ ಹಾಕ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡಿ, ನಾನು 6 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ 4 ಚೈನ್ ಗ್ಯಾಪಲ್ಲಿ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ತಿರ್ಗಿಸ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕಿಂತ ಮುಂಚೆ, ಸಿಂಗಲ್ ಕ್ರೋಶ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕ್ಕೋಬೇಕು ಕಂಪಲ್ಸರಿ. ಪ್ರತಿ ಸ್ಟೆಪ್ಪಲ್ಲೂ ಇದನ್ನು ಫಾಲೋ ಮಾಡಿ. ಒಂದು ಚೈನ್ ಹಾಕ್ಕೊಂಡು ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೂ ಮತ್ತೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. 6 ಸಿಂಗಲ್ ಕ್ರೋಶ ಇದೆಯಲ್ಲ, 6 ಸಿಂಗಲ್ ಕ್ರೋಶ ಮೇಲೂ ಕೂಡ ಮತ್ತೆ 6 ಸಿಂಗಲ್ ಕ್ರೋಶ ಬರುತ್ತೆ ಈ ಸ್ಟೆಪ್ಪಲ್ಲಿ. ಬರೀ ಜಸ್ಟ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋದು. ಸೊ ಹಂಗಾಗಿ ಈಸಿಯಾಗಿರುತ್ತೆ. ನೋಡಿ, ಈಗ 5 ಆಯಿತು. ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಒಂದು ಚೈನ್ ಹಾಕ್ಕೊಂಡು ಪ್ರತಿ ಸಾರಿನೂ ಒಂದು ಚೈನ್ ಹಾಕ್ಕೊಂಡೆ ನೀವು ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು. ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೂ ಕೂಡ ಈಗ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಒಂದೊಂದು ಸ್ಟೆಪ್ಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶ ಜಾಸ್ತಿ ಆಗುತ್ತೆ, ಯಾಕೆಂದರೆ ನಾವು ಒಂದು ಚೈನ್ ಹಾಕ್ಕೊಂಡು ಡಿಸೈನ್ ಕಂಟಿನ್ಯೂ ಮಾಡಿರ್ತೀವಲ್ಲ ಆ ಒಂದು ಚೈನ್ ಗ್ಯಾಪ್ಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ನಿಮಗೆ. ನೋಡಿ, ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಲಾಸ್ಟ್ ಇದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಲಾಸ್ಟ್ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಿಗೂ ಕೂಡ ಒಂದು ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಿರ್ತೀವಲ್ಲ ಒಂದು ಸ್ಟೆಪ್ಪಲ್ಲಿ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆಗ ನಮಗೆ ಡಿಸೈನು ಹೋಗ್ತಾ ಒಂದು ಸ್ವಲ್ಪ ಅಗಲ ಆಗಿ ಬರುತ್ತೆ, ಸ್ಟ್ರೈಟಾಗಿ ಬರಲ್ಲ, ಒಂದು ಸ್ವಲ್ಪ ಅಗಲ ಆಗುತ್ತೆ ಲಾಸ್ಟಿಗೆ. ಸೊ ಹಂಗಾಗಿ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಡಿಸೈನ್ನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಈಗಲೂ ಕೂಡ ನಾವು ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು.
ಜಸ್ಟ್ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋದು. ಇದಕ್ಕೆ ನಾವೊಂದು 450 to 500ವರೆಗೂ ಚಾರ್ಜ್ ಮಾಡ್ಬೋದು. ಈಸಿಯಾಗಿದೆ, ಒಂದೇ ಸಿಂಗಲ್ ಸ್ಟೆಪ್ಪು. ಇದಕ್ಕೆ ಕುಚ್ಚು ಬೇಕು ಅಂದರೆ ನೀವು ಎರಡು ಡಿಸೈನ್ನ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಅಲ್ಲಿ ಹಾಗೆ ಒಂದು ಬೇಬಿ ಕುಚ್ಚು ಹಾಕೋಬಹುದು ನಿಮಗೆ. ಇಲ್ಲ ಬೇಡ ಅಂದರೆ ಬೀಡ್ ಹಾಕಿ ಕೂಡ ಜಸ್ಟ್ ಬೀಡಲ್ಲಿ ಸ್ಟಿಚ್ ಮಾಡಿ ಕೂಡ ಫಿನಿಷ್ ಮಾಡ್ಕೋಬೋದು. ಬೇಡ ಹೀಗೆ ಇರಲಿ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಕಡಿಮೆ ಮಾಡಿಕೊಂಡು ಒಂದ್ರ ಪಕ್ಕ ಒಂದು ಮಾಡ್ಕೊಳ್ಳಿ. ನೋಡಿ, ಈಗ ಆದಮೇಲೆ ಲಾಸ್ಟ್ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಡಿಸೈನ್ ಕಂಟಿನ್ಯೂ ಮಾಡಿರ್ತೀವಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ನೋಡಿ, ಈಗ ಡಿಸೈನ್ನ ಬ್ಯಾಕ್ ಸೈಡು ಫ್ರಂಟ್ ಸೈಡು ತಿರುಗಿಸ್ಕೊಂಡೇ ಮಾಡ್ಕೋಬೇಕಿದು. ಒಂದು ಚೈನ್ ಹಾಕ್ಕೊಂಡಿದ್ದೀವಿ. ಈಗ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡಬೇಕು. ತುಂಬ ಈಸಿಯಾಗಿರೋಂಥದ್ದು. ಸ್ವಲ್ಪ ಲೂಸಾಗಿ ನೀವು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಈಗ ಕ್ವಿಕ್ಕಾಗಿ ಹಾಕ್ಬೋದು. ಸ್ವಲ್ಪ ಟೈಟಾಗಿ ಏನಾದರೂ ಸಿಂಗಲ್ ಕ್ರೋಶೆ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಸಿಯಾಗಿ ಹಾಕ್ಬೋದಂತಹ ಡಿಸೈನು. ಜಸ್ಟ್ ಕ್ರೋಶಾ ವರ್ಕ್ ಗೊತ್ತಿದೆ, ಚೈನ್ ಹಾಕೋಕ್ಕೆ ಬರುತ್ತೆ ಅಂದರೆ ಸಾಕು, ಈ ವರ್ಕನ್ನು ಮಾಡ್ಬೋದು. ಈ ರೀತಿ ಸಿಂಗಲ್ ಕ್ರೋಶೆ ನಾನು 3 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಅಂದರೆ ಲೆಫ್ಟು ರೈಟು ಲೆಫ್ಟು ಒಂದು ಸ್ಟೆಪ್ಪು, ಆ ರೀತಿ 3 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ಸ್ಟೆಪ್ಪಿಗೆ ನಿಮಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಇದು ಲಾಸ್ಟ್ ಸ್ಟೆಪ್ ಅಂದರೆ 3ನೇ ಸ್ಟೆಪ್ಪು. ಅಂದರೆ ರೈಟ್ ಸೈಡಿಂದ ಲೆಫ್ಟಿಗೆ ಹೋಗಿ ಲೆಫ್ಟಿಂದ ರೈಟಿಗೆ ಬಂದರೆ 1 ಸ್ಟೆಪ್ಪು ಅಂತ ಕನ್ಸಿಡರ್ ಮಾಡಿದರೆ ಆ ರೀತಿ 3 ಟೈಮ್ ಹಾಕ್ಕೋಬೇಕು. ಇಲ್ಲ ಬೇಡ ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಒಂದು ಸ್ಟೆಪ್ಪನ್ನು ಚಿಕ್ಕದಾಗಿರಲಿ ಇದು ಡಿಸೈನು ಅಂತ ಅನಿಸಿದರೆ ಕಡಿಮೆ ಮಾಡ್ಕೋಬೋದು. ಇದೊಂದು ಆವ್ರೇಜ್ ಆಗಿದೆ, ತುಂಬ ದೊಡ್ಡದು ಅನ್ನೋಂಗಿಲ್ಲ, ತುಂಬ ಚಿಕ್ಕದು. ಇಲ್ಲಿ ನೋಡಿ, ಅದು 3 ಸ್ಟೆಪ್ ಕಾಣ್ತಾ ಇದೆ. ಈಗ ಲಾಸ್ಟ್ ಇದು 3 ಸ್ಟೆಪ್ ಆದಮೇಲೆ ಲಾಸ್ಟಿಗೆ ಒಂದು ಚೈನ್ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಒಂದು ಫಸ್ಟ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು 2 ಚೈನ್. ಇದನ್ನು ಲಾಸ್ಟಲ್ಲಿ ನಾವು ಈ ರೀತಿ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಅಷ್ಟೇ. ಈಸಿಯಾಗಿದೆ ಅಲ್ವಾ? ನೋಡಲಿಕ್ಕೆ ಒಂದೇ ಥರ ಬೇಜಾರಾಗಿರುತ್ತೆ. ಟ್ರೆಡಿಷನಲ್ಲೆಲ್ಲ ಬೇಡ, ನಮಗೆ ಫ್ಯಾನ್ಸಿನೇ ಬೇಕು ಡಿಸೈನ್ಸು ಅಂತ ಅನಿಸಿದರೆ ಒಮ್ಮೆ ಟ್ರೈ ಮಾಡ್ಬೋದು. ಇದು ಬೇಕು ಅಂದರೆ ನೀವು ಲಾಸ್ಟಿಗೆ ಬೀಡ್ ಹಾಕಿ ಕೂಡ ಎಂಡ್ ಮಾಡ್ಕೋಬೋದು. ಪ್ರತಿಯೊಂದು ಸಿಂಗಲ್ ಕ್ರೋಶೆಗಿಂತ ಮುಂಚೆ ಒಂದೊಂದು ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಡಿಸೈನು ಇನ್ನೂ ಹೈಲೈಟ್ ಆಗುತ್ತೆ. ನಾನು ಹಾಗೆ ಬೀಡ್ ಹಾಕ್ತೇನೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಲಾಸ್ಟು. ಲಾಸ್ಟ್ ಒಂದು ಚೈನ್ ಗ್ಯಾಪಿಗೂ ಕೂಡ ಒಂದು ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡ್ಕೊಂಡು ಹಾಕಿದ್ವಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ 2 ಚೈನ್ ಹಾಕ್ಕೊಂಡು. ಈಗ ಸ್ವಲ್ಪ ದಾರ ಮೇಲ್ ಮಾಡಿಕೊಂಡು ನೋಡಿ, ಈ ರೀತಿ ಬರುತ್ತೆ. ದಾರ ಮೇಲ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಹೀಗೆ ಬ್ಯಾಕ್ ಸೈಡ್ಗೆ ಗಮ್ ಮಾಡಿಕೊಂಡ್ರೆ ಅದು ಕಾಣಲ್ಲ. ಈ ರೀತಿ ನೋಡಿ, ಈಗ ಡಿಸೈನ್ ಫಿನಿಶ್ ಆಯಿತು. ನಾನು ಒಂದು 4 ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ಡಿಸೈನ್ ಪೂರ್ತಿ. ಆ ಪರ್ಲು ಬಂದಿರೋದ್ರಿಂದ ಅದು ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಬೇಕು ಅಂದರೆ ನೀವು ಈ ಸೆಂಟ್ರಲ್ಲಿ ಒಂದೊಂದು ಬೇಬಿ ಕುಚ್ಚು ಹಾಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಹ್ಯಾಂಗಿಂಗ್ ಬೀಡಾದರೂ ಹಾಕ್ಕೋಬೋದು. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.